ಶಾರ್ಟೇಜ್ ಇದೆ. ಹೇಳ್ಬೇಕಾದ್ರೆ ಇಂಡಿಯಾದಲ್ಲಿ ಅರೌಂಡ್ 6 ಮಿಲಿಯನ್ ಯೂನಿಟ್ಸ್ ಮಾತ್ರ ಡೊನೇಷನ್ ಆಗ್ತಾ ಇರೋದು. ರಿಕ್ವೈರ್ಮೆಂಟ್ ಆಲ್ಮೋಸ್ಟ್ 8 to 10 ಮಿಲಿಯನ್ ಯೂನಿಟ್ಸ್ ಇದೆ. ಈಗ ಅವ್ರು ಹೇಳ್ದಂಗೆ 40 to 50% ಯೂತ್ ಇದ್ದಾರೆ ಇಂಡಿಯಾದಲ್ಲಿ. ಆ ಯೂತ್ ಅಲ್ಲಿ ಜಸ್ಟ್ 3% ಎವ್ರಿ ಇಯರ್ 3 times ಡೊನೇಟ್ ಮಾಡಿದ್ರೆ 12 ಮಿಲಿಯನ್ ಆಗುತ್ತೆ ಯೂನಿಟ್ಸ್. ಇಟ್ ವಿಲ್ ಮೋರ್ ದನ್ ಎನಫ್ ಫಾರ್ ಆಲ್ ದ ಪೇಷಂಟ್ಸ್. ಪೇಷಂಟ್ಸ್ ಅಂದ್ರೆ ಹಾಸ್ಪಿಟಲ್ ಬರ್ತಾರೆ ಥಾಲಸೆಮಿಕ್ ಪೇಷಂಟ್ಸ್, ಅವ್ರಿಗೆ ಎವ್ರಿ 21 ಡೇಸ್ಗೆ ಬ್ಲಡ್ ಕೊಡ್ಲೇಬೇಕು. ಅವ್ರಿಗೆ ಬ್ಲಡ್ ಇಲ್ಲ ಅಂದ್ರೆ ಬೇರೆ ಔಷಧಿನೇ ಇಲ್ಲ ಅವ್ರ ಕಾಯಿಲೆಗೆ. ಅವ್ರು ಬದುಕುಳಿಬೇಕು ಅಂದ್ರೆ 21 ಡೇಸ್ಗೆ 1 ಯೂನಿಟ್ ಆಫ್ ಬ್ಲಡ್ ಕೊಡ್ಲೇಬೇಕಾಗುತ್ತೆ. ಆಮೇಲಿಂದ ಬರ್ನ್ಸ್ ಪೇಷಂಟ್, ಈಗ ಸುಟ್ಟ ಗಾಯ ಬಂದಿರ್ತಾರೆ ಪೇಷಂಟ್ಸ್ಗಳು, ಅವ್ರಿಗೆ ಪ್ಲಾಸ್ಮಾ ಕೊಡ್ಬೇಕಾಗುತ್ತೆ. ಪ್ಲಾಸ್ಮಾಗೆ ಇನ್ಯಾವ್ದು ರೀಪ್ಲೇಸ್ಮೆಂಟ್ ಇಲ್ಲವೇ ಇಲ್ಲ. ಈಗ ಮನುಷ್ಯನಿಂದ ಮಾತ್ರ ರಕ್ತ ಕೊಡಕ್ಕಾಗದು, ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ಯಾವುದನ್ನು ತಯಾರಿಸಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಯೂತ್ 18 to 60 years ಇರೋರು ಅಟ್ಲೀಸ್ಟ್ ಎವ್ರಿ 3 months ಡೊನೇಷನ್ ಮಾಡಿ ಬ್ಲಡ್ ನ. ಡೊನೇಷನ್ ಮಾಡೋದ್ರಿಂದ 3 ಜೀವ ಉಳಿಯುತ್ತೆ. ಮುಂಚೆ ಒಂದು ಕಾನ್ಸೆಪ್ಟ್ ಇತ್ತು, 1 ಬ್ಲಡ್ ಇಂದ 1 ಜೀವ ಉಳಿಯುತ್ತೆ ಅಂತ. ಈಗ 3 ಯೂನಿಟ್ಸ್ 3 ಜೀವ ಉಳಿಯುತ್ತೆ. ಏನಂದ್ರೆ ಈಗ ಪ್ಲೇಟ್ಲೆಟ್ ಅಂತ ಮಾಡ್ತೀವಿ. ಈಗ ನೀವು ಹೇಳ್ದಂಗೆ ಡೆಂಗು ಫೀವರ್ ಬಂದಾಗ ಪ್ಲೇಟ್ಲೆಟ್ ಬೇಕಾಗುತ್ತೆ. ಅದು ಡೆಂಗು ಅಲ್ದಲ್ಲೇ ಇರ್ತದೆ, ಕೀಮೋಥೆರಪಿ ಕೊಟ್ಟಾಗ ಪ್ಲೇಟ್ಲೆಟ್ ಕಮ್ಮಿ ಆಗುತ್ತೆ. ಸೊ ಆ ಒಂದು ಪೇಷಂಟ್ ಪ್ರಾಣ ಉಳಿಯುತ್ತೆ. ಈಗ ಅಂದ್ರೆ ಥಾಲಸೆಮಿಯಾಗೆ ಫ್ರಾಕ್ಚರ್ಸ್ ಕೊಡ್ತಾರೆ, ಅವ್ರಿಗೊಂದು ಪ್ರಾಣ ಉಳಿಯುತ್ತೆ. ಆಮೇಲಿಂದ ಪ್ಲಾಸ್ಮಾ ಬರ್ನ್ ಪೇಷಂಟ್ ಕೊಡ್ತಾರೆ. ಸೊ ನೀವು ನಿಮ್ಮ ಲೈಫ್ ಟೈಮ್ ಅಲ್ಲಿ 170 times ಡೊನೇಷನ್ ಮಾಡಬಹುದು ಫ್ರಮ್ ದ ಏಜ್ ಆಫ್ 18 years. ಟೋಟಲ್ 500 ಪೀಪಲ್ಸ್ಗೆ ನೀವು ಜೀವ ಕೊಡ್ತೀರಾ. ಸೊ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ಎಲ್ಲ ಯೂತ್ಗೂ ಅಟ್ಲೀಸ್ಟ್ ಎವ್ರಿ 3 months ಡೊನೇಷನ್ ಮಾಡಿ. ಸೊ ಹೇಳಿದ್ರು, ಇವಾಗ ಅವರೊಂದು ಏರಿಯಾದಲ್ಲಿ ಇರ್ತಾರೆ ಡೋನರ್ಸ್, ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಈಗ ಡೊನೇಟ್ ಮಾಡಿ ಹೋಗಿ ಅಂತ. ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನೀವು ಕೊಟ್ಟ ರಕ್ತ ಅದು ನಾವು ನಮ್ಮ ಶೇಖರಣೆಯಲ್ಲಿ ಇಟ್ಟು ನಾವು ಯಾವ್ದು ಪ್ಯೂರಿಫೈ ಮಾಡಿರ್ತೀವಿ, ಟೆಸ್ಟ್ ಮಾಡ್ತೀವಿ, ಅದನ್ನ ಪೇಷಂಟ್ ಕೊಡ್ತೀವಿ. ಸೊ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಆರ್ಗನೈಸರ್ಸ್ ಲೆಟ್ ದೇಮ್ ಹ್ಯಾವ್ ಒನ್ ಫ್ರೀಕ್ವೆಂಟ್ ಕ್ಯಾಂಪ್ಸ್ ತರ ಮಾಡೋಕೆ. ಎವ್ರಿ ವೀಕ್ ಒಂದೊಂದು ಕ್ಯಾಂಪ್ ಮಾಡಿದ್ರೆ 30 to 40 ಡೋನರ್ಸ್ ಬಂದು ಅಂದ್ರೆ ನಾವು ಪ್ಲೇಟ್ಲೆಟ್ ನ ತಯಾರಿಸಬಹುದು ಅದರಲ್ಲಿ. ಸೊ ಮೋರ್ ದನ್ ಈ ಕಾನ್ಸೆಪ್ಟ್ ನೀವು ಫೋನ್ ಮಾಡಿ ಹೇಳೋದ್ರಲ್ಲೇ ಫ್ರೀಕ್ವೆಂಟ್ ಆಗಿ ಕ್ಯಾಂಪ್ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ. ಮತ್ತೆ ಪ್ಲೇಟ್ಲೆಟ್ ಮಾಡಿದಾಗ ಪ್ಲೇಟ್ಲೆಟ್ ಇಡಕ್ಕಾಗೋದು ಬರೀ 5 ದಿನ ಮಾತ್ರ. ಅದಕ್ಕೋಸ್ಕರ ಎವ್ರಿ 5 to 6 days ಮುಂಚೆ ಕ್ಯಾಂಪ್ ಮಾಡಿದ್ರೆ 30 to 40, ಎಸ್ಪೆಷಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇಟ್ ವಿಲ್ ಹೆಲ್ಪ್ ಫಾರ್ ಆಲ್ ದ ಪೂರ್ ಪೇಷಂಟ್ಸ್. ಸೊ ಎನಿ ಡೌಟ್ಸ್ ರಿಗಾರ್ಡಿಂಗ್ ಬ್ಲಡ್ ಡೊನೇಷನ್? ಎವ್ರಿ 3 months ಮುಂಚೆ ಡೊನೇಷನ್ ಮಾಡ್ಬೋದು ಜೆಂಟ್ಸ್. ಲೇಡೀಸ್ ಬಂದು ಎವ್ರಿ 4 months ಡೊನೇಷನ್ ಮಾಡ್ಬೋದು. ಆಮೇಲೆ ಒಬ್ಬೊಬ್ಬರಿಗೆ ಏನಿರುತ್ತೆ, ರಕ್ತ ಕೊಟ್ಟರೆ ನಾವು ವೀಕ್ ಆಗ್ಬಿಡ್ತೀವಿ, ತಲೆಸುತ್ತು ಬರುತ್ತೆ, ಏನೋ ಒಂಥರ ಆಗುತ್ತೆ. ಅದೆಲ್ಲ ಮಿಸ್ಕಾನ್ಸೆಪ್ಟ್. ಅದು ರಕ್ತ ಕೊಡೋದ್ರಿಂದ ಹೊಸ ರಕ್ತ ಇನ್ನೂ ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ. ಆಮೇಲೆ ಕೊಲೆಸ್ಟ್ರಾಲ್ ಭಾಗನೂ ಕಮ್ಮಿ ಆಗುತ್ತೆ. ಆಮೇಲೆ ಸ್ಟಡಿ ಪ್ರಕಾರ 80% ಮಯೋಕಾರ್ಡ್ ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಅನ್ನೋದು ಕಮ್ಮಿ ಆಗುತ್ತೆ ಬ್ಲಡ್ ಕೊಡೋದ್ರಿಂದ. ಸೊ ವಾಟ್ ಐ ರಿಕ್ವೆಸ್ಟ್ ಇಸ್, ಪ್ಲೀಸ್ ಡೊನೇಟ್ ಬ್ಲಡ್. ಬ್ಲಡ್ ಡೋನರ್ ಇಸ್ ಅ ಲೈಫ್ ಸೇವರ್. Thank you, Doctor. So I request Bantepa Kashimpur sir to address the crowd. ಇವತ್ತ ಕಿರಣ್ ಹೇಳ್ದಂಗ ಬಹಳ ಸಂತೋಷ. ಯಾಕಂದ್ರೆ ಗಾಂಧಿ ಜಯಂತಿ ದಿವಸ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದಾರ. ಇದಕ್ಕ ನಿಮ್ಮ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವ್ರು ಬರ್ಬೇಕಾಗಿತ್ತು. ಆದ್ರೆ ಅವ್ರು ಬಹಳ ಒಂದು ಬಿಸಿ ಶೆಡ್ಯೂಲ್. ಯಾಕಂದ್ರೆ ಮಧ್ಯಾಹ್ನ ಹಿಡಿದು ಲೈವ್ ಟೆಲಿಕಾಸ್ಟ್ ನಡೀತಾ ಇದೆ, ಪ್ರೆಸ್ ಕಾನ್ಫರೆನ್ಸ್ ಅವೆಲ್ಲ. ಅದಕ್ಕೆ ನಾನು ಅವ್ರ ಪರವಾಗಿ ಬಂದಿದ್ದೀನಿ. ಅದಕ್ಕೆ ವೇದಿಕೆ ಮೇಲೆ ಕುಂತಂತ ಎಲ್ಲ ಜಯ ಕರ್ನಾಟಕ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಯಶ್ ಅವರು, ಡಾಕ್ಟ್ರು, ಆಮೇಲೆ ಕಿರಣ್ ಅವರು, ಇಲ್ಲೆಲ್ಲ ನೆರೆದಂತ ಎಲ್ಲ ಸ್ನೇಹಿತರೆ, ಇವತ್ತು ನಿಜಕ್ಕೂ ತಮ್ಮ ಏನೊಂದು ಕಾನ್ಸೆಪ್ಟ್ ಇದೆ ಈ ಒಂದು ಇದ್ರಲ್ಲಿ. ಯಾಕಂದ್ರೆ ನಾವು ಈ ಒಂದು ಸಾರ್ವಜನಿಕ ಜೀವನದಲ್ಲಿರುವಾಗ ತಮ್ದೆಲ್ಲ ಕಾನ್ಸೆಪ್ಟ್ ನೋಡಿ ಬಹಳ ಖುಷಿ ಆಯ್ತು. ಯಾಕಂದ್ರೆ ಕಿರಣ್ ಅವ್ರು ಹೇಳಿದ್ರಲ್ಲ, ಯಾವ ರೀತಿ ಅವರಿಗೆ ಒಂದು ಇದರಿಂದ ಈ ತರ ಒಂದು ಯುವ ಬೆಂಗಳೂರು ಮಾಡ್ಬೇಕಾಗಿದ್ದು ಒಂದು ಇದು ಸಿಕ್ಕಿದೆ ಅಂತೇಳಿ. ಒಂದು ಅಬ್ದುಲ್ ಕಲಾಂ ಅವರು, ಎರಡನೇದು ಕುಮಾರಣ್ಣವ್ರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಲೈಫಲ್ಲಿ ಯಾರ್ದಾರ ಒಂದು ಆಟೋಗ್ರಾಫ್ ತಗೊಂಡಿನ ಅಂದ್ರೆ ಅದು ಅಬ್ದುಲ್ ಕಲಾಂ. ಯಾಕಂದ್ರೆ ನಾನು ಏರ್ಪೋರ್ಟ್ ಅಲ್ಲಿ ಇದ್ದೆ, ಅವಾಗ ಪೋಖ್ರಾನ್ ಇದು ಆಗಿತ್ತು, ಬ್ಲಾಸ್ಟ್ ಮಾಡಿದ್ರಲ್ಲ ಪೋಖ್ರಾನ್ದು. ಅವಾಗ ಹೈದರಾಬಾದ್ ಅಲ್ಲಿ ಅವರು ಬಂದ್ರು, ಸೇಮ್ ಫ್ಲೈಟಿಂಗ್ ನಾನು ಅವರು ಸೇರ್ ಹೋಗ್ತಾ ಇದ್ದೆವು. ಹೋದಾಗ ನಾನು ಬಹಳ ಒಂದು ಖುಷಿ ಏನಂದ್ರೆ, ನಂಬಲ್ಲಿ ಇಂಥ ಒಂದು ದೊಡ್ಡ ಸೈಂಟಿಸ್ಟ್ ಇದಾರೆ,
ನಮ್ಮ ದೇಶದಲ್ಲಿ ಅಂತೇಳಿ ನನ್ನ ಸೀಟ್ನಿಂದ ಅವ್ರ ಸೀಟ್ ಹತ್ರ ಹೋಗಿ ಅವ್ರ ಹತ್ರ ಒಂದು 3-4 ನಿಮಿಷ ಮಾತಾಡಿ ನನ್ನ ವಿಸಿಟಿಂಗ್ ಕಾರ್ಡ್ ಮೇಲೆ ಅವ್ರದ್ದೊಂದು ಆಟೋಗ್ರಾಫ್ ತಗೊಂಡು ಬಂದಿದ್ದೇನೆ. ಅದು ಮುಂದೆ ಅವರು ನಮ್ಮ ರಾಷ್ಟ್ರದ ಒಂದು ರಾಷ್ಟ್ರಪತಿಗಳಾದರು. ಹಾಗಾಗಿ ಆಮೇಲೆ ನಾನು ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಅವ್ರ ಕ್ಯಾಬಿನೆಟ್ ಅಲ್ಲಿ ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದೆ. ಈಗ ನಾನು ಬೀದರ್ MLA ಮತ್ತೆ ನಮ್ಮ JDS ಹೌಸ್ ಡೆಪ್ಟಿ ಲೀಡರ್. ಅವಾಗೂ ಏನು ವಿಷನ್ 20 ತಾವು ಮಾತಾಡಿದ್ರಿ, ನಿಜಕ್ಕೂ ಅವ್ರದ್ದು ಎಷ್ಟು ಒಂದು ದೂರದೃಷ್ಟಿ ಇದೆ ಅಂತಂದ್ರೆ, ಅವರು ನಮ್ಮ ವಿಧಾನಸಭೆಯಲ್ಲಿ ಬಂದು ಜಾಯಿಂಟ್ ಒಂದು ಸೆಷನ್ ತಗೊಂಡು ಅವ್ರದ್ದು ಯಾವ ರೀತಿ ಒಂದು 20 ವಿಷನ್ 20 ಇದೆ ಅಂತ ಹೇಳಿ ಬಹಳ ವಿಸ್ತಾರವಾಗಿ ಅವ್ರ ಬುಕ್ ಏನ್ ಬರೆದಿದ್ದಾರೆ ಅದ್ರ ಹೈಲೈಟ್ಸ್ ಕೊಟ್ರು. ನಿಜಕ್ಕೂ ಅದು ತಾವೇ ಅಲ್ಲ, ಇಡೀ ಸರ್ಕಾರದವರು ಅದಕ್ಕೆ ಅಳವಡಿಸಂತ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂದ್ರೆ ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದಾಗ ನಾವೇನೀಗ ವೆಜಿಟೇಬಲ್ಸ್ ಎಲ್ಲ ನಾವು ಇತ್ತೀಚೆಗೆ ನಾವು ಹಳ್ಳಿಯಲ್ಲಿಂದ ನಮ್ಮ ಮನೆತನ ಮುಟ್ಟುವಾಗ ಸುಮಾರು 40-50% ಕೊಳತು ಹೋಗ್ತಾ ಇದೆ. ಅದಕ್ಕೇನದಲ್ಲ, ಇನ್ನು ಯಾರು ಅದ್ರದ್ದು ಬೆಲೆ ನಾವು ಕಂಡು ಹಿಡಿದಿದ್ರೆ ಎಷ್ಟಾಗುತ್ತೆ ಎಂಬ ನಿಟ್ಟಿನಲ್ಲಿ ಅವರೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಅವರು ಕಾರ್ಯಕ್ರಮಗಳಿಗೆ ಬಹಳಷ್ಟು ನಾವು ಅಳವಡಿಸ್ಕೊಳ್ಳುವಂತ ಪ್ರಯತ್ನ ನಮ್ಮ ಕೃಷಿ ನೀತಿಯಲ್ಲೆಲ್ಲ ತಂದು ನಾವು ಮಾಡಿದೆವು. ಹಾಗಾಗಿ ಇವತ್ತು ತಮ್ದೇನು ಪ್ರೇರಣೆ ಆಗಿದೆ ಅವ್ರದ್ದು, ನಿಜಕ್ಕೂ ನಮಗೂ ಆಗಿದೆ, ಕುಮಾರಸ್ವಾಮಿ ಅವರಿಗೂ ಆಗಿತ್ತು. ನಾವು ವಿಶೇಷವಾಗಿ ಅವ್ರದ್ದು ಬಹಳಷ್ಟು ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಇದ್ದಾಗ ನಾವು ಅಳವಡಿಸುವಂತ ಪ್ರಯತ್ನ ನಾವು ಮಾಡಿದ್ದೆವು. ಹಾಗೆ ತಾವು ಹೇಳಿದ್ರಲ್ಲ ಕುಮಾರ ಅಣ್ಣವ್ರದ್ದು, ನಿಜಕ್ಕೂ ಯಾಕಂದ್ರೆ ನಾನು ಅವ್ರ ಜೊತೆಲಿ ಕೆಲಸ ಮಾಡಿದೊಂದು ನನಗೂ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂದ್ರೆ ಸುಮಾರು ಹಳ್ಳಿಗಳದಾಗ ನಾವು ಅವ್ರ ಜೊತೆಲಿ ಮಲಗಿದ ಗ್ರಾಮ ವಾಸ್ತವ್ಯ ಮಾಡಿದ್ದೀವಿ. ಹಿಂದಿನ ಸರಿ ಒಂದು 8-9 ಆದ್ಮೇಲೆ ಕೆಲವೊಂದ್ ಕಡೆ ಟಾಯ್ಲೆಟ್ ಅವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲ ಅಂದ್ರೆ ಆ ರೈತರ ಮನೇಲಿ ಮಲ್ಕೊಂಡು ಅವ್ರು ಇರಲ್ಲೇ ಇದ್ಕೊಂಡು ಅವ್ರು ಯಾವ ಬಾತ್ರೂಮ್ ಯೂಸ್ ಮಾಡ್ತಿದ್ರು ಅದೇ ಬಾತ್ರೂಮ್ ಯೂಸ್ ಮಾಡಿದ್ವಿ. ಅಂತ ಒಂದು ದೊಡ್ಡ ಒಂದು ಗುಣಗಳು, ಆಮೇಲೆ ದೂರದೃಷ್ಟಿ ಇದ್ದಂತ ಒಂದೇ ಏಕೈಕ ಲೀಡರ್ ಅದು ಕುಮಾರಸ್ವಾಮಿ. ಇವತ್ತು ಕಿರಣ್ ಅವರು ನಿಜಕ್ಕೂ ಅವ್ರಿಗೆ ಮೇಲೆ ಏನ್ ಪ್ರಭಾವ ಬಿದ್ದಿದೆ. ಯಾಕಂತಂದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಒಂದು ಸಣ್ಣದಾಗಿ. ಇವತ್ತ ಅವರು ಗ್ರಾಮ ವಾಸ್ತವ್ಯ ಮಾಡುವಾಗ ನಾವು ಹಲವಾರು 2ನೇ ಗ್ರಾಮ ವಾಸ್ತವ್ಯ ನಮ್ ಗುಲ್ಬರ್ಗದಾಗೆ ಮಾಡಿದ್ರು. ನಾ ಬೀದರ್ನಿಂದ ಬರ್ತೀನಿ. ಹಾಗಾಗಿ ಗುಲ್ಬರ್ಗದಾಗ ಹೋದಾಗ ಹಲವಾರು ಜನರು ತಮ್ಮ ಸಮಸ್ಯೆಗಳು ಅಲ್ಲೇ ಹೇಳುವಾಗ ಅವ್ರು ಕೂತು ಲೆಕ್ಕ ಹಾಕಿದ್ರು. ಇಲ್ಲ, ಏನು ಊರಲ್ಲಿ ಹೋದ್ರೆ ಒಂದು ರೋಡ್ ಇಲ್ಲ, ಒಂದು ಡ್ರೈನೇಜ್ ಇಲ್ಲ, ಒಂದು ಲೈಟ್ ಇಲ್ಲ ಅಂತೇಳಿ ಒಂದು ಯೋಜನೆ ಮಾಡಿದ್ರು, ಸುವರ್ಣ ಗ್ರಾಮ ಅಂತ. ಇವತ್ತು ಏನಾದ್ರು ಅವ್ರಿದ್ದಾಗೆ ಚಾಲನೆ ಕೊಟ್ರು, ಫಸ್ಟ್ ಫೇಸ್ ಅವ್ರಿದ್ದಾಗೆ ದುಡ್ಡು ರಿಲೀಸ್ ಮಾಡಿದ್ರು. ಇವತ್ತು ಏನಾರ ಹಳ್ಳಿಗೆ ಯಾವುದರ ಮುಖಾಂತರ ಒಂದು ಒಳ್ಳೆ ದುಡ್ಡು ಹೋಗಿ ಏನಾರು ಡೆವಲಪ್ ಆಗ್ತಾ ಇದ್ರೆ ಓನ್ಲಿ ಒನ್ ಪ್ರೋಗ್ರಾಮ್, ದಟ್ ಇಸ್ ಸುವರ್ಣ. ಅದು ಆ ಮಲಗಿ ಅಲ್ಲಿ ಕಂಡು ಹಿಡಿದು ಆ ಸಮಸ್ಯೆಗಳಿಗೆ ಕಂಡು ಹಿಡಿದು ಆ ಸುವರ್ಣ ಗ್ರಾಮ ಏನದಲ್ಲ ಅವರು ಚಾಲನೆ ಕೊಟ್ಟರು. ಹಾಗಾಗಿ ಇವತ್ತು ನೀವು ಎಲ್ಲ ಯಂಗ್ಸ್ಟರ್ಸ್, ಕಿರಣ್ ಮತ್ತು ಅವ್ರದ್ದೆಲ್ಲ ಟೀಮ್ದವರು ಸೇರಿ, ಅದರಲ್ಲಿ ವಿಶೇಷವಾಗಿ ಜಯ ಕರ್ನಾಟಕದವರು ಅವ್ರ ಸಹಯೋಗದಿಂದ ತಾವೇನಿದು ಕಾಲ್ ಸೆಂಟರ್ ಮಾಡ್ಕೊಂಡಿರಿ, ಅದರಲ್ಲಿ ವಿಶೇಷವಾಗಿ ಬ್ಲಡ್ ಡೊನೇಷನ್. ಇವತ್ತು ನಿಜಕ್ಕೂ ಡಾಕ್ಟರ್ ಹೇಳ್ದಂಗ ಇವತ್ತು ಭಾರತ ದೇಶದಲ್ಲಿ ನಮಗ್ ತಿಳುವಳಿಕೆ ಇರೋದ್ರಿಂದ, ಯಾಕಂದ್ರೆ ಎಲ್ಲರೂ ಇವಾಗ ವಾಲಂಟ್ರಿಲಿ ನೋಡಿ ಇವತ್ತು 700-800 ಜನ ಎಲ್ಲ ಯಂಗ್ಸ್ಟರ್ಸ್ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಂತಂದ್ರೆ ಬಹಳ ಸಂತೋಷ. ಇವತ್ತು ನಾವು ಹೆಚ್ಚಿನ ತಿಳುವಳಿಕೆ ಮೂಡಿಸಿ, ಯಾಕಂದ್ರೆ 3 ತಿಂಗಳು 4 ತಿಂಗಳಿಗೆ ನಾವು ಬ್ಲಡ್ ಕೊಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಡಾಕ್ಟರ್ ಹೇಳಿದ್ರು. ಹಾಗಾಗಿ ನಾವು ಹೆಚ್ಚಿನ ಜನರಿಗೆ ತಿಳುವಳಿಕೆ ಮೂಡಿಸಿ, ಮತ್ತು ಇವತ್ತು ಬ್ಲಡ್ ಕ್ಯಾಂಪ್ಸ್ ಮತ್ತು ತಮ್ದೇನು ನೆಟ್ವರ್ಕ್ ನಲ್ಲಿ ಎಲ್ಲ ಪೇಷಂಟ್ಸಿಗೆ ಅಲ್ಲಿಂದಲ್ಲೇ ಏನ್ ಜೋಡಿಸಿ ಕೊಡ್ತೀರಿ, ಅದು ನಿಜಕ್ಕೂ ಬಹಳ ಒಂದು ದೊಡ್ಡ, ಯಾಕಂದ್ರೆ ಎಲ್ಲಾ ದಾನಗಳು, ಅನ್ನದಾನ, ವಿದ್ಯಾದಾನ, ಎಲ್ಲಾ ದಾನ, ಎಲ್ಲಕ್ಕಿಂತ ದೊಡ್ಡ ದಾನ ರಕ್ತದಾನ. ಅಂತ ಒಂದು ಕೆಲಸ ತಾವು ಮಾಡ್ತಾ ಇದ್ರಿ. ನಿಜಕ್ಕೂ ತಮ್ಮ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ಇನ್ನೂ ಈ ಆರ್ಗನೈಸೇಷನ್ ಬೆಳೀಲಿ. ಪ್ರಾಸ್ತಾವಿಕ ಮಾತಾಡುವಾಗ ಸಿಸ್ಟರ್ ಹೇಳಿದ್ರು, ನಾವು ಹಳ್ಳಿ ಲೆವೆಲ್ ನಲ್ಲಿ ನಾವು ಕೆಲವು ಕಾರ್ಯಕ್ರಮಗಳು ತಗೋತಾ ಇದೀವಿ. ಅದರಲ್ಲಿ ವಿಶೇಷವಾಗಿ ಡ್ರೈನೇಜ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್, ಕೆಲವು ರೋಡ್ಸ್ ಇರ್ಬೋದು, ಸ್ಕೂಲ್ಗಳು ತಾವು ಕೆಲವು ಅಡಾಪ್ಟ್ ಮಾಡ್ಕೊಂಡಿರಿ. ನೀವು ಬರೇ ರಾಮನಗರ್, ಬೆಂಗಳೂರು ಬಿಟ್ಟು
ನಮ್ ಬೀದರ್ ಗುಲ್ಬರ್ಗ ಕಡೆ ಬಿ ಸ್ವಲ್ಪ ಬರ್ಬೇಕು ಅಂತೇಳಿ ನಾ ಕಿರಣ್ ಅವ್ರಿಗೆಲ್ಲ ನಾ ಹೇಳಕ್ ಬಯಸ್ತೀನಿ. ಮತ್ತೆ ವಿಶೇಷವಾಗಿ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು ಒಂದು 5 ಹಳ್ಳಿ ನೀವು ಅಡಾಪ್ಟ್ ಮಾಡ್ಕೋರಿ. ಅದಕ್ಕೆ ಯಾಕಂದ್ರೆ ನಮ್ಗೆ MLA ನಮ್ಗೆ ಫಂಡ್ಸ್ ಇರುತ್ತೆ. ಅಲ್ಲಿ ತಮ್ದು ಏನಾರ ಒಂದು ಇಂಪಾರ್ಟೆಂಟ್ ಸ್ಕೀಮ್ಸ್ ಅದು ಏನಾರ ಮಾಡಿದ್ರೆ ನಮ್ ಡೈರೆಕ್ಟ್ MLA ಫಂಡ್ ನಿಂದ ಆ ಯೋಜನೆಗಳಿಗೆ ನಾವು ಕೊಟ್ಟು ನಿಜಕ್ಕೂ ಒಂದು ಮಾದರಿ ತರ ಮಾಡಂತ ಒಂದು ಪ್ರಯತ್ನ ನೀವು ಮಾಡ್ರಿ. ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳಿ ವಿಶೇಷವಾಗಿ ತಾವು ನಮ್ಗೆ ಇಲ್ಲಿ ಕರೆಸಿ ಅದು ಮತ್ತೆ ಕುಮಾರಣ್ಣವ್ರ ಕಡೆ ನಾನು ಕ್ಷಮಾಪಣೆ ಕೇಳ್ತೀನಿ. ಯಾಕಂದ್ರೆ ಅವ್ರು ಬಿಸಿ ಶೆಡ್ಯೂಲ್ ನಲ್ಲಿ ಅವ್ರು ಬರ್ಲಿಕ್ಕಾಗ್ಲಿಲ್ಲ. ಯಾಕಂದ್ರೆ ಕಿರಣ್ ಅವ್ರು ಬಹಳಷ್ಟು ಒಂದು ಆತ್ಮೀಯತೆ ಇಟ್ಕೊಂಡು ಹೊಂದಂತ ಯುವಕರಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ತಾವು ಖಂಡಿತ ಇಡೀ ರಾಜ್ಯದಲ್ಲೇ ಈ ಒಂದು ಯುವ ಬೆಂಗಳೂರು ಒಂದು ದೊಡ್ಡ ಪ್ರಮಾಣದಲ್ಲಿ ಸಮಾಜ ಸೇವೆ ಮಾಡ್ಲಿಕ್ಕೆ ಮುಂದಾಗಿ ಒಳ್ಳೇದ್ ಮಾಡ್ಲಿ. ಮತ್ತೆ ದೇವರು ತಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ತಮ್ಮ ಎಲ್ಲಾ ಟೀಮ್ ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಥ್ಯಾಂಕ್ ಯು ಸರ್. ಸರ್ ನೀವು ಕೇಳಿದಕ್ಕೆ ಈಗಲೇ ಪ್ರಾಮಿಸ್ ಮಾಡ್ತಿದ್ದೀನಿ, ನಿಮ್ ಡಿಸ್ಟ್ರಿಕ್ಟ್ ಅಬ್ದುಲ್ ಕಲಾಂನ ನಾನ್ ಕರ್ಕೊಂಡ್ ಬರ್ತಿದ್ದೀನಿ ಸರ್. ನಾವೇ ಕರ್ಕೊಂಡ್ ಬರ್ತೀನಿ ಖಂಡಿತವಾಗಿ, ಇದು ನನ್ನ ಪ್ರಾಮಿಸ್. ನಾನು ಒಂದು ಹಳ್ಳಿ ಕೊಡ್ತೀನಿ. ಫಸ್ಟ್ ಒಂದ್ ಹಳ್ಳಿ ನಾನೇ ನಿಮ್ಗೊಂದು ಅಡಾಪ್ಷನ್ ಕೊಡ್ತೀನಿ. ಅದಕ್ಕೆ ನೀವು ಕೂತ್ಕೊಂಡು ಒಂದು ವಿಶೇಷವಾಗಿ ಒಂದು ಪ್ಯಾಕೇಜ್ ಮಾಡಿ ಏನದಲ್ಲ ಆಹ್ವಾನ ಮಾಡಿ ಕರ್ಕೊಂಡ್ ಬರ್ತೀನಿ. ಖಂಡಿತ. ಥ್ಯಾಂಕ್ ಯು ಸರ್. I request Jai Karnataka President, Karnataka State President Kumaraswamy to address the crowd. ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಶಾಸಕರಾದಂತಹ ಬಂಡೆಪ್ಪ ಕಾಶೆಂಪುರ ಅವರೇ, ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರಾದಂಥ ಜಗದೀಶ್ ಗೌಡ್ರೆ, ಕಾರ್ಯಾಧ್ಯಕ್ಷರಾದಂಥ ಗುಣರಂಜನ್ ಶೆಟ್ಟಿ ಅವರೇ, ಚಲನಚಿತ್ರ ಹೆಸರಾಂತ ನಟರಾದಂಥ ಯಶ್ ಅವರೇ, ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲ ನಮ್ಮ ಹಾಸ್ಪಿಟಲ್ಗಳ ಡಾಕ್ಟರ್ಗಳೇ, ವಿಶೇಷವಾಗಿ ಕಾರ್ಯಕ್ರಮದ ರೂವಾರಿ ಯುವ ಬೆಂಗಳೂರು ಸಂಸ್ಥೆಯ ಮುಖ್ಯಸ್ಥರಾದಂಥ ಕಿರಣ್ ರವರೇ ಹಾಗೂ ಎಲ್ಲ ಸಹಪಾಠಿಗಳೇ, ನಮ್ಮ ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಕಾರ್ಯಕರ್ತರು, ಮಾಧ್ಯಮ ಸ್ನೇಹಿತರು, ಇವತ್ತು ಪ್ರಥಮವಾಗಿ ನಿಮ್ಮಲ್ಲಿ ಒಂದು ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಮುತ್ತಪ್ಪರೆಯರವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಕಿರಣ್ ಅವರ ಮಾತನ್ನು ಕೇಳಿದ ಮೇಲೆ ಭೇಟಿ ಮಾಡಿದರು. ನಮ್ಮ ಗುಣರಂಜನ್ ಶೆಟ್ಟಿ ಅವರು ಅವ್ರನ್ನ ಭೇಟಿ ಮಾಡಿಸಿ ನಿಮ್ಮ ಕಾನ್ಸೆಪ್ಟ್ ಬಗ್ಗೆ ಎಲ್ಲವನ್ನೂ ಕೂಡ ಅವರು ಒಪ್ಪಿ ಬಹಳ ಖುಷಿಯಲ್ಲಿದ್ದರು. ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗಲಿಲ್ಲ. ಅದಕ್ಕೆ ಈ ಸಂದೇಶವನ್ನು ತಿಳಿಸ್ಲಿಕ್ಕೆ ನನಗೆ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೊಂದು ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ಬರ್ತೀನಿ. ಇವತ್ತು ಎಲ್ಲರೂ ಕೂಡ ಕ್ಷಮಿಸಬೇಕು ಅಂತೇಳಿ ಈ ಸಂದೇಶವನ್ನು ನನ್ನ ಮೂಲಕ ಕಳಿಸ್ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಖಂಡಿತ ಭಾವಿಸಬಾರ್ದು. ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆ ಆಗಿದೆ. ಈಗಾಗಲೇ ಬಂಡೆಪ್ಪ ಕಾಶೆಂಪುರ ಅವರು ಹೇಳಿದ್ರು, ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂದುಳಿದ ಪ್ರದೇಶವಾಗಿರೋದ್ರಿಂದ ನಮ್ಮ ಗ್ರಾಮಗಳನ್ನ ನೀವು ದತ್ತು ತಗೋಬೇಕು, ಮತ್ತೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅಲ್ಲಿನ ವಿದ್ಯಾರ್ಥಿಗಳನ್ನ ಮುಂದುವರಲಿಕ್ಕೆ ನೀವೆಲ್ಲ ಶ್ರಮ ಪಡಬೇಕಂತ ಹೇಳಿ ಕಿರಣ್ ಅವರನ್ನ ವಿನಂತಿ ಮಾಡಿದಾಗ ಅವರು ಈ ವೇದಿಕೆಯಲ್ಲೇ ಆಶ್ವಾಸನೆ ಕೊಟ್ಟರು. ಆದ್ರೆ ದಯವಿಟ್ಟು ಇದು ರಾಜಕಾರಣಿಗಳ ಆಶ್ವಾಸನೆ ಅಲ್ಲ, ಅವ್ರು ಖಂಡಿತವಾಗ್ಲೂ ನಡೆಸ್ಕೊಡ್ತಾರೆ ಅಂತ ಹೇಳಿ ನಮಗೂ ಕೂಡ ಅವ್ರ ಬಗ್ಗೆ ಅಭಿಪ್ರಾಯ ಇಲ್ಲ. ಯಾಕಂದ್ರೆ ನೀವಾಗಲೇ ಕೇಳಿದ್ರಿ, ರಾಜಕಾರಣಿಗಳು ಮಂತ್ರಿಗಳು ಆಶ್ವಾಸನೆಯನ್ನು ಕೊಟ್ಟು ಮುಂದಿನ ಎಲೆಕ್ಷನ್ ಅಲ್ಲೇ ತಿರುಗಿಕೊಳ್ಳೋದು. ಆದ್ರೆ ನಮ್ಮ ಯುವ ಬೆಂಗಳೂರು ಆತರ ಅಲ್ಲ. ನಮ್ಮ ಜಯ ಕರ್ನಾಟಕ ಸಂಘಟನೆ ಕೂಡ ಅವ್ರ ಜೊತೆ ಸಹಯೋಗ ಇದೆ. ನಾವು ಕೂಡ ಅವರಿಗೆ ಸಹಕಾರವನ್ನು ಕೊಡ್ತೀವಿ. ಮತ್ತೆ ಇನ್ನೊಂದು ಯುವ ಬೆಂಗಳೂರು ಸಂಸ್ಥೆಗೆ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಚ್ಛಪಡ್ತೇನೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ಕ್ಷೇತ್ರ ರಾಮನಗರ ಜಿಲ್ಲೆ, ಅದೇ ತರ ನನ್ನ ಕ್ಷೇತ್ರನೂ ಕೂಡ ರಾಮನಗರ ಜಿಲ್ಲೆ. ಅಲ್ಲಿ ಈಗಾಗಲೇ 10 ಶಾಲೆಗಳನ್ನ ಕೈಲಚ್ಚ ಹೋಬಳಿನಲ್ಲಿ ದತ್ತು ತಗೊಂಡಿದ್ದೀವಿ. ಅದಕ್ಕೆ ನಾವು ಮತ್ತೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಕುಮಾರಸ್ವಾಮಿ ಅವರು ನಮ್ಮ ಸಂಘಟನೆ ಜಯ ಕರ್ನಾಟಕ ಸಂಘಟನೆ ಎಲ್ಲ ಸಹಕಾರವನ್ನು ನಮಗೆ ಕೊಟ್ಟು ಅಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಮತ್ತೆ ಅಬ್ದುಲ್ ಕಲಾಂ ರವರನ್ನ ನಮ್ಮ ಜಿಲ್ಲೆಗೂ ಕೂಡ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದೆ ಸಂದರ್ಭ ನಾನು ವಿನಂತಿನ ಮಾಡ್ತಾ ಇದ್ದೇನೆ. ಆದ್ರೆ ನಾವು ನಮ್ಮಲ್ಲಿ ಯಾವುದೇ ಫಂಡ್ ಇಲ್ಲ. ನಮ್ಮ ಕಾಶೆಂಪುರ ಅವರಿಗೆ MLA ಆಗಿದ್ದಾರೆ, ಅವ್ರ ಫಂಡ್ ಕೊಡ್ತಾರೆ. ಆದ್ರೆ ನಾವು ಕುಮಾರಸ್ವಾಮಿ ಅವ್ರ ಮೂಲಕ ವಿನಂತಿ ಮಾಡಿ ಫಂಡ್ ಅನ್ನು ಕೊಡಿಸ್ತೇವೆ.
ನಮ್ಮ ಸಂಸ್ಥಾಪಕ ಅಧ್ಯಕ್ಷರ ಸಹಕಾರದಿಂದನೂ ಕೂಡ ನಮ್ಮ ಮುತ್ತಪ್ಪರೆಯವರ ಅವರ ಸ್ವಂತ ಜಿಲ್ಲೆನೂ ಕೂಡ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರ ಜಿಲ್ಲೆನೂ ಕೂಡ ರಾಮನಗರ ಬಿಡದಿ. ಆದ್ರಿಂದ ನಿಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಾರಣಕರ್ತರಾಗ್ತೇವೆ. ಮತ್ತೆ ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಒಂದು ಪ್ರತಿಜ್ಞೆಯನ್ನ ಮಾಡಬೇಕು. ಇವತ್ತೇನು ಈ ಕಾಲ್ ಸೆಂಟರ್ ಬ್ಲಡ್ ಬ್ಯಾಂಕ್ ಅನ್ನ ಇವರು ಉದ್ಘಾಟನೆಯನ್ನ ಮಾಡ್ತಿದ್ದಾರೆ. ಪ್ರತಿಯೊಬ್ರು ನಾವುಗಳು ಫಸ್ಟ್ ಬ್ಲಡ್ ಕೊಡೋದಕ್ಕೆ ಪ್ರತಿಜ್ಞೆಯನ್ನ ಮಾಡಬೇಕು. ನಂತರ ನಮ್ಮ ಸಹಪಾಠಿಗಳು, ನಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರು, ನಮ್ಮ ಸ್ನೇಹಿತರು, ಕಾರ್ಯಕರ್ತರಿಗೆ ಮಾಡಿಸ್ಬೇಕು. ಏನೀಗ ಒಬ್ರು ಬ್ಲಡ್ ಕೊಡೋದ್ರಿಂದ 3 ಜನದ ಜೀವ ಉಳಿಯುತ್ತೆ. ಇಂಥ ಸದಾವಕಾಶ ಜೀವನದಲ್ಲಿ ನಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ಪ್ರಾಣ ತೆಗೆಯೋದೇ ದೊಡ್ಡ ಉದ್ಯೋಗ ಅನ್ಕೊಂಡಿರುವಂತ ದಿನಗಳಲ್ಲಿ 3 ಜನ ಪ್ರಾಣ ಉಳಿಸುವಂತ ಸದುಪಯೋಗವನ್ನ ನಮ್ಗೆ ಕಿರಣ್ ಅವರು ಒದಗಿಸ್ಕೊಟ್ರೆ ಅಂತದಕ್ಕಿಂತ ದೊಡ್ಡ ಕೆಲಸ ಇಲ್ಲ. ಅಂತ ದಾನವನ್ನ ಮಾಡಿ ನೀವೆಲ್ಲರೂ ಕೂಡ ಸಾರ್ವಜನಿಕರ ಬಡವರ ಸೇವೆಗೆ ಪಾತ್ರರಾಗಬೇಕು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನು ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಈ ಹೈಟೆಕ್ ಸಿಟಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಾರತಮ್ಯ ಆಗ್ತಾ ಇದೆ. ಎಲ್ಲೂ ಕೂಡ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಈಗೇನು ಉಡುಪಿ ಜಿಲ್ಲೆನಲ್ಲಿ ಅತಿ ಹೆಚ್ಚು ಮಕ್ಕಳು ವಿದ್ಯಾವಂತರು ಪರ್ಸೆಂಟೇಜ್ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಬರ್ತಾ ಇರೋದು ನೋಡ್ತಿದ್ದೇವೆ. ಕಿರಣ್ ಅವ್ರು ಏನಾದ್ರೂ ಉತ್ತರ ಕರ್ನಾಟಕ ಭಾಗ ಇರ್ಬೋದು, ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ 10-20 ಸ್ಕೂಲ್ಗಳಲ್ಲಿ ಮಕ್ಕಳನ್ನ ತಯಾರು ಮಾಡದ್ದೇ ಆದ್ರೆ ಖಂಡಿತವಾಗ್ಲೂ ನಗರ ಪ್ರದೇಶಗಳಿಗೆ ಪೈಪೋಟಿಯನ್ನು ಕೊಡ್ಲಿಕ್ಕೆ ನಿಮ್ಮ ಸಹಕಾರನೂ ಕೂಡ ಸ್ಫೂರ್ತಿ ಆಗುತ್ತೆ. ನಮ್ಮ ಜಯ ಕರ್ನಾಟಕ ಸಂಘಟನೆಯನ್ನ ಇವತ್ತೇನು ನೀವು ಸಹಯೋಗಕ್ಕೆ ತಗೊಂಡಿದ್ದೀರಿ, ಇದರಲ್ಲಿ ನಮ್ಮ ಗುಣರಂಜನ್ ಶೆಟ್ಟಿ ಅವರಿಗೆ ಎಲ್ಲ ಕ್ರೆಡಿಟ್ ಕೂಡ ಸಿಗಬೇಕು. ಯಾಕೆಂದ್ರೆ ಅವರು ನೀವು ಹೇಳದಂತ ವಿಚಾರಗಳನ್ನ ಎಲ್ಲವರು ಕೂಡ ನಮ್ಗೆ ಒಂದು ಟೀಚರ್ ತರ ಗೈಡ್ ಮಾಡಿದ್ರು ಬಂದ ತಕ್ಷಣ. ಅವಾಗ ಕಿರಣ್ ಅವರು ಕೂಡ ಅದ್ರ ಜೊತೆಗೆ ನಮ್ಗೆ ಅರ್ಥ ಆಗಿರ್ಲಿಲ್ಲ, ಇಲ್ಲಿವರೆಗೂ ಅರ್ಥ ಆಗಿರ್ಲಿಲ್ಲ. ನಮ್ಮ ಸಂಸ್ಥಾಪಕ ಅಧ್ಯಕ್ಷ ಅಣ್ಣನವ್ರು ಹೇಳಿದ್ರು, ಒಳ್ಳೆ ಕಾರ್ಯಕ್ರಮ ಇದು, ಕುಮಾರಸ್ವಾಮಿ ಅವರು ಹೋಗಿ ಬನ್ನಿ, ನನ್ನ ಪರವಾಗಿ ನೀವು ಹೋಗಿ ಬರ್ಬೇಕು, ನಾನು ಬರ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ. ಆದ್ರಿಂದ ಗುಣರಂಜನ್ ಶೆಟ್ಟಿ ಅವ್ರ ಟೀಮ್ ಅಲ್ಲಿ, ನಮ್ಮ ಜಗದೀಶ್ ಗೌಡ್ರ ಟೀಮ್ ಅಲ್ಲಿ ಏನ್ ಸ್ಫೂರ್ತಿ ಇದೆ, ನಿಮ್ ಜೊತೆ ನಮ್ಮ ರಾಜ್ಯ ಸಮಿತಿನೂ ಕೂಡ ಇರುತ್ತೆ. ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಎಲ್ಲಿ ಕಿರಣ್ ಅವರು ನಮ್ಮ ಯುವ ಬೆಂಗಳೂರು ಕಾರ್ಯಕ್ರಮ ಸಂಸ್ಥೆಯವರು ಕಾರ್ಯಕ್ರಮಗಳನ್ನ ಹಂಚ್ಕೊಳ್ತಾರೆ, ಅಲ್ಲೆಲ್ಲ ಕಡೆನೂ ಕೂಡ ನಮ್ಮ ಕಾರ್ಯಕರ್ತರನ್ನ ಕ್ಲಬ್ ಮಾಡಿ ಒಂದು ಉತ್ತಮವಾದಂತಹ ಸಂಸ್ಥೆಯನ್ನ ಮಾಡೋಣ ಅಂತ ಹೇಳಿ ನೀವೆಲ್ಲರ ಪರವಾಗಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಯುವ ಬೆಂಗಳೂರು ಸಂಸ್ಥೆಯ ಕಿರಣ್ ಅವರಿಗೆ ಮತ್ತು ಅವರೆಲ್ಲ ಸಹಪಾಠಿಗಳಿಗೆ ಒಂದ್ಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ಸರ್. I request Abhay to address. Namaskar. Hamish man was born in Delhi, but was brought up in Karnataka for a very long time, so I can still speak Kannada very fluently. With Yuva Bengaluru jate 2 ವರ್ಷ almost 2 ವರ್ಷ ಜೊತೆ ನಾವಿದ್ದೀನಿ, and they have started the blood donation drive now. I have very strange story with donating blood in my life. First time donate ಮಾಡುವಾಗ ಬ್ಲಡ್ ಕಾಲೇಜಲ್ಲಿ ಇರುವಾಗ ಅಟೆಂಡೆನ್ಸ್ ಬಂತು ಅಂತ ಖುಷಿ ಮಾಡ್ಕೊಂಡಿದ್ವಿ. And after that the lady whom I donated blood, ನಾರಾಯಣ್ ಹೃದಯಗೆ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಓಪನಿಂಗ್ ಅಂತ ನ್ಯೂಸ್ ಪೇಪರ್ ಅಲ್ಲಿ ಓದಿದ್ದೆ 3 ವರ್ಷ ಹಿಂದೆ. That time I joined ನಾರಾಯಣ್ ಹೃದಯ as a management trainee, and today I'm a CEO there. ಅಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಇರುವಾಗ ನಾನು ರೆಸಿಪ್ಟ್ ತಗೊಂಡಿರ್ಲಿಲ್ಲ, 200 rupees ರೆಸಿಪ್ಟ್ ತಗೊಂಡಿರ್ಲಿಲ್ಲ ಅಲ್ಲಿ ಜಾಯ್ನ್ ಆಗಕ್ಕೆ. ಆದ್ರೂ ಮನ್ಸಲ್ಲಿ ಇತ್ತು ಹೆಂಗಾದ್ರೂ ಸಿಕ್ಕತ್ತೆ ಅಂತ ಹೋಗದ ಅಂತ. ಅಲ್ಲಿ ಹೋಗುವಾಗ 2 ಪೇರೆಂಟ್ಸ್ ಕೂತಿದ್ರು, ಅದರಲ್ಲಿ ಒಬ್ರು ಲೇಡಿ ಅಲ್ಲಿ ಕೂತಿದ್ರು. ಶಿ ಜಸ್ಟ್ ಗೇವ್ ಮಿ ದ ರೆಸಿಪ್ಟ್ ಬಿಕಾಸ್ ಆಫ್ ಒನ್ ರೀಸನ್. ಕಾಲೇಜಲ್ಲಿ ನಾನು ಬ್ಲಡ್ ಡೊನೇಟ್ ಮಾಡಿರೋದು ಅವ್ರಿಗೆ ನಾನು ಡೊನೇಟ್ ಮಾಡಿರೋದು. ಅವ್ರಿಗೆ ಡೆಂಗು ಆಗಿತ್ತು, ಪ್ಲೇಟ್ಲೆಟ್ ಕಡಿಮೆ ಇದ್ದಂಗೆ ಅವರಿಗೆ ಡೊನೇಟ್ ಮಾಡಿದ ಬ್ಲಡ್ಗೆ. ಶಿ ಜಸ್ಟ್ ಸೆಡ್ ನಥಿಂಗ್. ಅದು ರೆಸಿಪ್ಟ್ ನನ್ನ ಕೈಲಿ ಕೊಟ್ಟು ನೀವು ಅಪ್ಲೈ ಮಾಡಿ, ನಮ್ಮ ಮಗ ಇನ್ನು ಬರಕ್ ಲೇಟ್ ಆಗುತ್ತೆ, ನೀವೇ ಅಪ್ಲೈ ಮಾಡಿ ಅಂತ ಹೇಳಿದ್ರು. ಆ ಪ್ರಕಾರದಿಂದ ನಂಗೆ ನಾರಾಯಣ್ ಹೃದಯದಲ್ಲಿ ಫಸ್ಟ್ ಜಾಬ್ ಸಿಕ್ಕಿದ್ ಮ್ಯಾನೇಜ್ಮೆಂಟ್ ಟ್ರೈನಿ ಅಂತ 3.5 ವರ್ಷ ಹಿಂದೆಗೆ. Second time I donated blood to a person, he became my father-in-law. And I just got engaged about 2 months ago. And second time, so blood had its own story around it. So what goes around and actually comes back around in multi-attitudes. So I request all of them humbly to donate blood, and I've seen it, people saving a lot of lives. ನನ್ನ ಪ್ರಕಾರ ನೋಡಿದ್ದೀನಿ ತುಂಬಾ ಜನಕ್ಕೆ ಇನ್ ದ ಹಾಸ್ಪಿಟಲ್ ಎವ್ರಿ ಡೇ. ನಮ್ಮ ಹಾಸ್ಪಿಟಲ್ ಪಕ್ಕದಲ್ಲಿ ಒಂದು ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್, BTL ಇಂಜಿನಿಯರಿಂಗ್ ಕಾಲೇಜ್. ಐ ಥಿಂಕ್ ಅಲ್ಲಿ 300 ಜನ 600 ಜನ ಇರ್ಬೇಕು ಕಾಲೇಜಲ್ಲಿ.
600 ಅಟ್ಲೀಸ್ಟ್ 500 ಜನ ಬ್ಲಡ್ ಕೊಟ್ಟಿದ್ದಾರೆ ನಮ್ಮ ಹಾಸ್ಪಿಟಲ್ಗೆ. ಅಂಡ್ ಇಟ್ ಸೇವ್ಡ್ ಅ ಲಾಟ್ ಆಫ್ ಲೈಫ್. ಸೆಕೆಂಡ್ಲಿ, ಕುಮಾರಸ್ವಾಮಿ ಸರ್ ಅವ್ರು ಹೇಳ್ದಂಗೆ ನಮ್ಮ ಹತ್ರ ಫಂಡ್ಸ್ ಇಲ್ಲ ಅಂತ ಅವ್ರು ಹೇಳಿದ್ರು ಫಾರ್ ದ ರಾಮನಗರ್. ಐ ಥಿಂಕ್ ವಿ ಡೋಂಟ್ ನೀಡ್ ಫಂಡ್ಸ್, ವಿ ನೀಡ್ ಪೀಪಲ್ ಹಿಯರ್. ಅಂಡ್ ಐ ಸಿ ಸೋ ಮೆನಿ ಫ್ಲಾಗ್ಸ್ ಹಾಯಿಸ್ಟಿಂಗ್ ಅರೌಂಡ್ ದ ನೆಕ್ ಆಫ್ ಪೀಪಲ್ ಹಿಯರ್. ಅಂಡ್ ಕೆಲವರು ನಮ್ಗೆ ಹೇಳಿದ್ರು ದೇ ಆರ್ ಆಲ್ಮೋಸ್ಟ್ ಅಬೌಟ್ 10 to 15 lakhs people. And we don't need funds here, we just need people. And I'm sure we have all of them here. I can see all of them having the flag around their neck, and that is what we basically require. Thank you. I conclude. Request Yash to address the question. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಇಲ್ಲಿ ಮಾತಾಡೋಕ್ಕೇನೋ ವಿಷಯ ಉಳಿದಿರೋ ಹೇಳಿದ್ದಾರೆ. ಆದ್ರೆ ನಾನು ಯುವ ಬೆಂಗಳೂರು ಬಗ್ಗೆ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ಇದು ವಿಶಿಷ್ಟವಾದ ಒಂದು ತಂಡ, ಒಂದು ಯಾಕೆ ಅಂತ ನನಗನ್ಸುತ್ತೆ ಅಂದ್ರೆ, ಇಲ್ಲಿ ಯಾವುದೇ ವ್ಯಕ್ತಿ ಅಥವಾ ಇಲ್ಲಿ ಯಾವುದೇ ಒಂದು ಯಾರೋ ಒಬ್ರು ಇಂಪಾರ್ಟೆನ್ಸ್ ತಗೊಂಡೊಂದು ಪಬ್ಲಿಸಿಟಿಗೋ ಅಥವಾ ಬೇರೆ ಏನೇನೋ ಕಾರಣಕ್ಕೂ ಈ ತರದ್ದು ಕೆಲವು ಇದು ಕಾಣಿಸ್ತಾರ. ನನಗೆ ತುಂಬಾ ಖುಷಿ ಆಗ್ತಿರೋದು ಏನಂದ್ರೆ, ಯುವ ಬೆಂಗಳೂರು ಎಲ್ಲ ಹುಡುಗರುಗಳು ಒಂದು ಸಣ್ಣ ಮಟ್ಟದಲ್ಲಿ ಯೋಚನೆ ಮಾಡಿ ಇವತ್ತು ಶುರು ಮಾಡಿರೋಂಥ ಒಂದು ಸಂಸ್ಥೆ. ಅದ್ರ ಜೊತೆಗೆ ಜೈ ಕರ್ನಾಟಕದವ್ರು ಇವತ್ತು ಇಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ನಿಜವಾಗ್ಲೂ ಮುಂಚೆ ಕೆಲವು ಮೀಟಿಂಗ್ ಬಂದಿದೀವಿ ನಾವು, ಬಟ್ ಇವತ್ತು ನೋಡಿ ಇನ್ನೂ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ನನಗೆ ಯುವ ಬೆಂಗಳೂರು. ನಿಮ್ಮ ಶಕ್ತಿ ದೊಡ್ಡ ಶಕ್ತಿಯಾಗಿ ಕಾಣಿಸ್ತಾ ಇದೆ ಯುವ ಬೆಂಗಳೂರಿಗೆ. ಯಾಕಂದ್ರೆ ಅಭಯ್ ಹೇಳಿದಾಗೆ ಇವತ್ತು ಫಂಡ್ಸ್ ಅವಶ್ಯಕತೆಗಿಂತ ದುಡ್ಡಿನ ಅವಶ್ಯಕತೆಗಿಂತ ಜನ ಬರಬೇಕು. ಯಾಕಂದ್ರೆ ಇವತ್ತು ಎಲ್ರಿಗೂ ಒಳ್ಳೆತನ ಇದೆ, ಎಲ್ಲಾರ ಮನಸ್ಸಲ್ಲೂ ಒಳ್ಳೆತನ ಇರುತ್ತೆ. ಏನೋ ಕೆಲಸ ಮಾಡ್ಬೇಕಾದ್ರೆ ಹೇಗ್ ಮಾಡೋದು ದಾರಿ ಗೊತ್ತಿರೋದು. ಈಗ ನನಗೂ ಇದೆ ಏನೋ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ಅಂತ, ಬಟ್ ನನ್ನ ಲೈಫ್ ಅಲ್ಲಿ ನಾನು ಬ್ಯುಸಿ ಆಗಿರ್ತೀನಿ. ನನ್ನ ಜೀವನ, ನನ್ನ ಹೊಟ್ಟೆಪಾಡು, ನನ್ನ ಬದುಕು ಕಟ್ಕೊಳ್ಳೋದ್ರಲ್ಲೇ ನಾವು ಬ್ಯುಸಿ ಆಗಿರ್ತೀವಿ. ಆತರ ತುಂಬಾ ಜನ ಇದ್ದಾರೆ. ಎಲ್ಲೋ ಒಳಗಡೆ ಅವ್ರ ಒಳ್ಳೆತನ ಇರುತ್ತೆ, ಆದ್ರೆ ಹೇಗ್ ಮಾಡ್ಬೇಕು ಅನ್ನೋದು ದಾರಿ ಗೊತ್ತಿರಲ್ಲ. ಅದಕ್ಕೊಂದು ದಾರಿ ಯುವ ಬೆಂಗಳೂರು. ಒಂದು ಒಳ್ಳೆ ರೀತಿಲಿ ಎಲ್ರೂ ಇನ್ಸ್ಪೈರ್ ಮಾಡಿ, ನೀವು ಎಷ್ಟೋ ಸಲ ಈಗ ನನಗೆ ಯಾರಾದ್ರೂ ಬಂದು ತುಂಬಾ ಜನ ಏನಾದ್ರು ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಿದೀವಿ ಅಂತ ಬಂದ ತಕ್ಷಣ ಒಳಗೆಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇರುತ್ತೆ, ಏನಪ್ಪ ದುಡ್ಡು ಕೇಳ್ತಾರ ಅಂತ. ತುಂಬಾ ಜನಕ್ಕಿದೆ ಅನ್ಸುತ್ತೆ, ಯಾಕಂದ್ರೆ ಆ ತರದ ತುಂಬಾ ಸಂಸ್ಥೆಗಳು ನೋಡಿದ್ವಿ. ಬಟ್ ಯುವ ಬೆಂಗಳೂರು ಆ ತರದ ಒಂದು ಸಂಸ್ಥೆ ಅಲ್ಲ. ಪ್ರತಿ ಸಲ ಅವ್ರು ಬಂದಾಗ್ಲೂ ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ತೀವಿ. ನಾನು ಇಲ್ಲಿ ಯುವ ಬೆಂಗಳೂರಿಗೆ ಏನಾದ್ರು ಗುರುತಿಸ್ಕೊತಾ ಇದ್ದೀನಿ ಅಂದ್ರೆ ಒಬ್ಬ ಆಕ್ಟರ್ ಆಗಲ್ಲ. ನಿಜವಾಗ್ಲೂ ನನಗೆ ಒಂದ್ ಖುಷಿ ಅಂದ್ರೆ ನಾನೊಬ್ಬ ಯುವ ಬೆಂಗಳೂರು ಸದಸ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ಸಲ ಇಡೀ ಟೀಮ್ ಮೀಟ್ ಮಾಡಿದಾಗ ನನಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ಏನ್ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ, ಇಷ್ಟೆಲ್ಲ ಸಮಾಜಕ್ಕೆ ಏನೋ ಮಾಡ್ತಿದ್ದಾರೆ, ನಾವ್ ಏನೋ ಮಾಡಕ್ಕಾಗಲ್ವಲ್ಲ ಅಂತ. ಅಟ್ಲೀಸ್ಟ್ ಈ ತರ ಒಂದು ಕಾರ್ಯಕ್ರಮ ಮಾಡಿದಾಗ ಬಂದು ಜೊತೆಲಿದ್ದು ನಿಮ್ಮನ್ನೆಲ್ಲ ಮೀಟ್ ಮಾಡಿ ಅದರಿಂದ ನಾನು ಇನ್ಸ್ಪೈರ್ ಆಗೋದೊಂದು ದಾರಿ ಇದು. ತುಂಬಾ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಅಂಡ್ ಇವತ್ತು ಪರ್ಟಿಕ್ಯುಲರ್ ಆಗಿ ಬ್ಲಡ್ ಬ್ಯಾಂಕ್ ಇದು ನೋಡಿ ಎಷ್ಟು ಆರ್ಗನೈಸ್ಡ್ ಆಗಿ ಮಾಡ್ತಾರೆ ಅಂದ್ರೆ, ಅವರು ಸುಮ್ನೆ ಒಂದು ಏನೋ ಒಂದು ಕಾರ್ಯಕ್ರಮ ಅಂತ ಹಾಕಲ್ಲ, ಅದ್ರ ಒಂದು ವಿಶಿಷ್ಟತೆ ಇರುತ್ತೆ. ಈಗ ನೋಡಿ ಇಬ್ರು ಕಾಲ್ ಸೆಂಟರ್ ಅವರು ಕೆಲಸ ಕೊಡ್ತಿದ್ರು, ಇಬ್ರು ಕೆಲಸ ಆಗ್ತಿದೆ, ಜೊತೆಗೆ ತುಂಬಾ ಈಸಿಯಾಗಿ ಎಲ್ರಿಗೂ ಸಿಗೋ ರೀತಿಯಲ್ಲಿ ತಲೆ ಉಪಯೋಗಿಸಿ ಆ ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ. ಆ ತರ ಸಾಕಷ್ಟು ಐಡಿಯಾಗಳಿದೆ. ಅಂಡ್ ಈಗ ಅಬ್ದುಲ್ ಕಲಾಂ ಅವರ ಆ ಒಂದು ಲೀಡ್ ಇಂಡಿಯಾ ಕ್ಯಾಂಪೇನ್ಗೆ ಈ ಒಂದು ತಂಡನ ಇಡೀ ಕರ್ನಾಟಕದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಬಹಳ ದೊಡ್ಡ ವಿಷಯ ಅದು, ಸಿಂಪಲ್ ವಿಷಯ ಅಲ್ಲ. ಇಡೀ ದೇಶದಲ್ಲಿ ಎಲ್ಲ ಒಂದು ರಾಜ್ಯಕ್ಕೆ ಒಂದೊಂದು ತಂಡಗಳು ಬಂದಿದೆ. ಇತ್ತೀಚೆಗೆ ಅದು ಇವ್ರು ಹೇಳಿದಾಗ 3 ಜನ ಕೂತ್ಕೊಂಡು ಶುರು ಮಾಡಿ ಹೊಸ ಹುಡುಗರುಗಳು ಶುರು ಮಾಡಿದಂತ ಒಂದು ತಂಡನ ಗುರುತಿಸಿದ್ದಾರೆ ಅಂದ್ರೆ ಅದ್ರಲ್ಲಿರೋ ಒಂದು ಏನಂತಾರೆ ಸತ್ಯವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಒಂದು ಇದಿದೆ. ಅವ್ರ ಸ್ಕೂಲ್ಗೆ ಹೋಗಿದ್ದೆ ನಾನು, ಸ್ಕೂಲ್ ನೋಡಿದಾಗ್ಲೂ ಅಷ್ಟೇ ಬಹಳ ಖುಷಿ ಆಯ್ತು ನನಗೆ. ತುಂಬಾ ಫಂಡ್ಸ್ ಕಲೆಕ್ಟ್ ಮಾಡಿ ಸಖತ್ ಹೈಫೈ ಆಗಿ ಮಾಡ್ಬಿಡ್ಬೋದು ಯಾವ್ದೇ ಸ್ಕೂಲ್, ದೊಡ್ಡ ವಿಷಯ ಅಲ್ಲ. ಆಕ್ಚುಲಿ ಇಲ್ಲಿರೋ ಪ್ರತಿಯೊಬ್ಬರು ನಿಂತ್ರೆ ನಮ್ಗೆ ಗೊತ್ತಿರೋ ಸರ್ಕಾರದಲ್ಲಿ ಅಥವಾ ನಾವು ಹೋಗಿ ಕೂತ್ರೆ ದುಡ್ಡಿದವ್ರ ಹತ್ರ ತಂದು ಮಾಡ್ಬಿಡ್ಬೋದು. ಆದ್ರೆ ಅವರು ಒಂದು ವಿಷಯ ಹೇಳಿದ್ರು ನನಗೆ, ಕಿರಣ್ ಸರ್, ಇಲ್ಲಿ ಯಾವ ಒಂದು ರಾಜಕೀಯ ಉಪಯೋಗ ಆಗ್ಲಿ ಅಥವಾ ಬೇರೆ ಇನ್ಯಾರೋ ಬಳಸ್ಕೊಳ್ಳೋ ರೀತಿ ಆಗ್ಬಾರ್ದು. ನಿಜವಾಗ್ಲೂ ಇಲ್ಲಿ ಒಂದು ಸೇವೆ ನಡಿಬೇಕು ಅನ್ನೋ ಕಾರಣಕ್ಕೆ ಎಲ್ಲೆಲ್ಲಿ ಈಗ ಫೇಸ್ಬುಕ್ ನಾವು ಒಂದು ಇದ್ರ ಮುಖಾಂತರನು ಒಂದು ಪೆನ್ಸಿಲ್ ಬುಕ್ ಇಂದನೂ ಕಲೆಕ್ಟ್ ಮಾಡಿ ಸ್ಕೂಲ್ ನಡೆಸ್ತಾ ಇದಾರೆ. ದುಡ್ಡಲ್ದೆ ಈಗ ನೋಡಿ ಒಂದು ಯೂನಿಫಾರ್ಮ್ ಕಲೆಕ್ಟ್ ಮಾಡೋದಕ್ಕೆ ಬೇರೆ ಯಾರೋ ಒಂದು ಸಂಸ್ಥೆಯಿಂದ ಅದೇ ರೀತಿ ಒಂದೊಂದು ಸಣ್ಣದನ್ನ ಕಲೆಕ್ಟ್ ಮಾಡೋರು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ನನಗೆ ಗೊತ್ತು, ನಾನು ನೋಡಿದ್ದೀನಿ ಒಂದು ಫಂಡ್ ಕಲೆಕ್ಟ್ ಮಾಡಬೇಕು ಅಂದ್ರೆ ಇವತ್ತಿನ ದಿನ ದೊಡ್ಡ ವಿಷಯನೇ ಇಲ್ಲ, ಎಲ್ಲವೂ ಕಲೆಕ್ಟ್ ಮಾಡಿ ನಡೆಸ್ಬಿಡ್ಬೋದು. ಆದ್ರೆ ಅದರದೇ ಆದ ಆಬ್ಲಿಗೇಷನ್ಗಳು ಸಿಕ್ಕಾಕೋಬೇಕಾಗುತ್ತೆ. ಅದನ್ನೆಲ್ಲ ಮೀರ್ ಕೆಲಸ ಮಾಡ್ತಿದ್ದಾರೆ. ನಾನು ಯೂತ್ಸ್ಗೆಲ್ಲ ಹೇಳಕ್ ಒಂದೇ ಜೈ ಕರ್ನಾಟಕ ತಂಡದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಸಾಕಷ್ಟು ಫಂಕ್ಷನ್ಗಳಿಗೆ ಹೋಗಿದ್ದೀನಿ.
ನಿಮ್ಮ ಎನರ್ಜಿನ ಕರೆಕ್ಟ್ ಆಗಿ ಚಾನಲೈಸ್ ಮಾಡುವಂತ ಒಂದು ತಂಡ ಕೂಡ ಯುವ ಬೆಂಗಳೂರು. ನೀವೆಲ್ಲ ಸೇರಿರೋದು ಶಕ್ತಿ ನನ್ನ ಪ್ರಕಾರ ಸೇರೋದ್ರಿಂದ ಆಗುತ್ತೆ. ಒಗ್ಗಟ್ಟಲ್ಲಿ ಶಕ್ತಿ ಇದೆ. ನಿಜವಾದ ಸೇವೆ ಮಾಡೋರು ಈ ತರ ಒಂದ್ ಸೇರ್ತೀರಾ. ಯಾಕಂದ್ರೆ 2 ಸಂಸ್ಥೆಗಳು ನಾವೇ ಕೆಲಸ ಮಾಡ್ತಿದೀವಿ ಅಂತ ನಿಮ್ಗೂ ಯೋಚನೆ ಇರ್ಬೋದಿತ್ತು, ಅವ್ರಿಗೂ ಯಾಕೆ ಬೇಕು ಜಯ ಕರ್ನಾಟಕ ಅನ್ನೋ ರೀತಿ ಇರ್ಬೋದಿತ್ತು. ಬಟ್ ಇಲ್ಲಿ ನೀವಿಬ್ರು ಸೇರಿರೋದ್ರಿಂದ ಒಂದು ಉದ್ದೇಶ ಕಾಣುತ್ತೆ, ಸಮಾಜ ಸೇವೆ ಮಾಡುವ ಒಂದು ಕಾಳಜಿ, ಒಂದು ಸಮಾಜದ ಬಗ್ಗೆ ನಿಮಗಿರೋ ಪ್ರೀತಿ, ನಿಜವಾದ ಮಾನವೀಯತೆ ಕಾಣ್ತಿದೆ. ಒಳ್ಳೇದಾಗ್ಲಿ. ಯಾವ ರೀತಿ ಬೇಕಾದ್ರೂ ನಿಮ್ಗೆ ಯಾವುದೇ ಫಂಕ್ಷನ್ಸ್ಗಾದ್ರೂ ನಮ್ಮನ್ನು ಕರೀರಿ. ಪ್ರಾಬ್ಲಮ್ ನಾವೇನಾದ್ರೂ ಕೆಲಸ ಮಾಡ್ಬೇಕು ಅನ್ನೋದಿದ್ರೆ ಗೈಡ್ ಮಾಡಿ ಅಷ್ಟೇ. ಯಾಕಂದ್ರೆ ನನ್ಗೆ ಗೊತ್ತಿರೋ ವಿಷಯದಲ್ಲಿ ನಾನೇನೋ ಹೇಳ್ಬೋದು, ಆದ್ರೆ ಈ ತರ ವಿಷಯದಲ್ಲಿ ಈಗ ಕಿರಣ್ ಅನ್ನೋ ವ್ಯಕ್ತಿ, ಅವ್ರ ಇಡೀ ತಂಡ ಎಲ್ಲರೂ ತುಂಬಾ ಚಿಕ್ಕವರು, ಬಟ್ ಆದ್ರೆ ನಮ್ಮೆಲ್ಲರಿಗಿಂತ ತುಂಬಾ ದೊಡ್ಡವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಒಳ್ಳೇದಾಗ್ಲಿ ಅವ್ರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಯಶ್. ಕೊನೆಯದಾಗಿ ನನಗೆ ಆಲ್ಮೋಸ್ಟ್ ಅಣ್ಣನ್ ತರನೇನೆ ಶ್ರೀಧರ್ ಅವರು, ನಮ್ಮ ವಾರ್ಡಿನ ಯುವ ನಾಯಕ. ಸೊ ಅವರೊಂದ್ 2 ಮಾತು ಹೇಳ್ಬೇಕು. ಇಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಗುರು ಹಿರಿಯರಿಗೆ, ತಂದೆ ತಾಯರಿಗೆ ನಮಸ್ಕಾರ. ಇವತ್ತಿನ ಈ ಸುದಿನ ಗಾಂಧಿ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ಏನು ಯುವ ಬೆಂಗಳೂರು ಕಿರಣ್ ಅನ್ನತಕ್ಕಂಥ ಒಬ್ಬ ಯುವ ನಾಯಕ ಅಂತ ಹೇಳ್ಬೋದು, ರೂವಾರಿ ಅಂತ ಹೇಳ್ಬೋದು, ಸೇವಕ ಅಂತ ಹೇಳ್ಬೋದು. ನೀವೇನ್ ತಿಳ್ಕೊಳ್ತಿರೋ ಅದ ಭಾವನೆ, ಯದ್ಭಾವಂ ತದ್ಭವತಿ ಅನ್ನತಕ್ಕಂಥ ಭಾವನೆಯಿಂದ, ಧರ್ಮೋ ರಕ್ಷತಿ ರಕ್ಷತಃ ಅನ್ನತಕ್ಕಂಥ ಭಾವನೆಯಿಂದ, ನಾವು ಧರ್ಮವನ್ನ ಕಾಪಾಡಿದ್ರೆ ಮಾತ್ರ ಧರ್ಮ ನಮ್ಮನ್ನ ಕಾಪಾಡುತ್ತೆ ಅನ್ನತಕ್ಕಂಥ ಭಾವನೆಯಿಂದ, ಯಾವುದೇ ಒಂದು ಕರ್ಮಣ್ಯವಾಧಿಕಾರಸ್ಥೆ ನಾ ಫಲೇಶು ಕದಾಚನ ಅನ್ನತಕ್ಕಂಥ ಭಾವನೆಯಿಂದ ನಮ್ಮ ಕರ್ತವ್ಯವನ್ನ ನಾವು ಮಾಡಿದಾಗ ಅದರಿಂದ ಪ್ರತಿಫಲ ಅಪೇಕ್ಷೆಗಳನ್ನ ಪಡೆದೆ ನಾವು ನಮ್ಮ ಭಗವಂತ ಹೇಳತಕ್ಕಂಥ ಭಾವನೆಯಿಂದ ನಮ್ಮ ಕೆಲಸಗಳನ್ನ ನಾವು ಯಾವುದೊಂದು ಅಪೇಕ್ಷೆಯಿಂದ ಮಾಡಬೇಕು. ಪ್ರತಿಯೊಂದು ಕೆಲಸಗಳನ್ನ ಅದರಿಂದ ಫಲಾಪೇಕ್ಷೆಗಳನ್ನ ಪಟ್ಟಾಗ ಖಂಡಿತ ಯಾವ ಕೆಲಸನ ಆಗಲ್ಲ, ಸಮಾಜದ ಉದ್ಧಾರ ಆಗಲ್ಲ. ನಾವು ಕಿರಣ್ ಭೇಟಿ ಆಗಿದ್ದು ಸುಮಾರು 1-1.5 ವರ್ಷದಿಂದ. ಬಟ್ ಆತ ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ. ನನಗೇನು ತುಂಬಾ ವಯಸ್ಸಾಗಿಲ್ಲ, ಬಟ್ ಇರೋದ್ರಲ್ಲಿ ನೋಡಿದ್ದೀನಿ. ಆತ 1999ನೇ ಇಸ್ವಿಯಲ್ಲಿ ಇಸ್ಕಾನ್ ಟೆಂಪಲ್ ಅಲ್ಲಿ ಊದಿನ ಕಡ್ಡಿ ಮೀನ್ಸ್ ಅವರು ಮಾರ್ತಾ ಇದ್ರು ಇಸ್ಕಾನ್ ಟೆಂಪಲ್ ಅಲ್ಲಿ. ಯಾಕೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ಈ ಮಟ್ಟಕ್ಕೆ ಯಾಕೆ ಬಂದ್ರು ಅಂತ ಹೇಳ್ಬೇಕು. ನಾನು ಏನಾಗಿದೆ ಅಂದ್ರೆ, ನಾನು ಎಲ್ಲೇ ವೇದಿಕೆ ಮೇಲೆ ಹೋದ್ರೆ ಗುರು ಹಿರಿಯರನ್ನು ಗೌರವಿಸಿ, ತಂದೆ ತಾಯಿಯರನ್ನ ಪೂಜಿಸ್ರಿ, ಸ್ನೇಹಿತರನ್ನ ಆರಾಧಿಸ್ರಿ, ಅವಾಗ ಮಾತ್ರ ಭಗವಂತ ನಿಮ್ಮ ಜೊತೆ ಇರ್ತಾನೆ. ಬಂದ ಸಂಕಟಗಳು ದೂರ ಆಗಿ ಸಹಜವಾಗಿ ಸ್ವರ್ಗವು ಲಭಿಸುತ್ತದೆ ಅನ್ನತಕ್ಕಂಥ ಭಗವದ್ಗೀತೆಯಲ್ಲಿ ಭಾವನೆ ಹೇಳ್ತಾನೆ. ಅವಾಗ ಯಾಕೆ ಹೇಳ್ತೀನಿ ಅಂದ್ರೆ, ಈ 3 ಯಾರು ಪ್ರೀತಿಸ್ತಾರೋ ಖಂಡಿತವಾಗಿ ಅವನು ಗೊತ್ತಿಲ್ಲ ಸಮಾಜನ ಪ್ರೀತಿಸ್ತಾನೆ. ಯಾವುದೋ ಒಂದು ದುಷ್ಟ ಸಮಾಜ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ ಅನ್ನತಕ್ಕಂಥ ಭಾವನೆ. ಅವತ್ತಾರು ಜ್ಯೋತಿಷಿಗಳು ಹೇಳಿದ್ರು, ಇಲ್ಲ ನಿಮ್ ತಾಯಿಯವ್ರಿಗೊಂದು ಯಾವುದೋ ಒಂದು ಕಲ್ಲು ಹೇಳಿದ್ರು. ನಾನು ಹೇಳಿದೆ ಇಸ್ಕಾನ್ ಅಲ್ಲಿ ಸಿಗ್ಬೋದು, ಯಾಕಂದ್ರೆ ಆಧ್ಯಾತ್ಮಿಕ ಒಂದು ಕೇಂದ್ರ ಅದರಿಂದ. ಅಲ್ಲಿ ನೋಡಿದಾಗ ನಾನು ಕಿರಣ್ ಅವ್ರು ನೋಡಿದೆ. ಅವ್ರು ಸರ್ ನಮಸ್ಕಾರ, ಏನಪ್ಪಾ ನನ್ನ ಹೆಸರು ಗೊತ್ತಿಲ್ಲ, ಏನ್ ಇಲ್ಲಿ ಅಂದ್ರೆ, ಸರ್ ಹಿಂಗೆ ಪಾರ್ಟ್ ಟೈಮ್ ನಮ್ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳಿದ್ರು. ನನ್ಗೇನೋ ಗೊತ್ತಿಲ್ಲ, ಅವರಲ್ಲಿ ಯಾವ ತೇಜಸ್ ನೋಡೋ ನನ್ಗೆ ಗೊತ್ತಿಲ್ಲ. ನೀವೆಲ್ಲ ಮಾಡೋ ಕೆಲಸ ಅಲ್ಲ ಇದು, ಖಂಡಿತ ಇದಕ್ಕೆ ಅಂತ ಜನ ಇದಾರೆ, ಇದರಿಂದ ಆಚೆ ಬನ್ನಿ, ನಿಮ್ ಕೆಲಸ ಬೇಕಾದ್ರೆ ನಾನ್ ಕೊಡ್ತೀನಿ, ಬೇಕಾದ್ರೆ ಆಚೆ ಬನ್ನಿ ಅಂದೆ. ಅವ್ರು ಯಾವಾಗ ಬಂದ್ರೋ ಗೊತ್ತಿಲ್ಲ, ಮತ್ತೆ ನೋಡಿದಾಗ ಈ ಮಟ್ಟಕ್ಕಿದ್ದಾರೆ. ದಯವಿಟ್ಟು ಚಪ್ಪಾಳೆ ತಟ್ಟುವ ಮೂಲಕ ಅವ್ರನ್ನ ಸ್ವಾಗತಿಸ್ತೀನಿ. ಅಂದ್ರೆ ಕೆಲವೊಂದು ವ್ಯಕ್ತಿಗಳಿಗೆ ಆ ಒಂದು ಮುಖ ಭಾವನೆಯಲ್ಲಿ ಫೇಸಿಸ್ ಇಂಡೆಕ್ಸ್ ಆಫ್ ಮೈಂಡ್ ಅನ್ನತಕ್ಕಂಥ ಭಾವನೆಯಿಂದ ಅವರ ಏನು ಬೆಳವಣಿಗೆಗಳಿರುತ್ತೆ, ಅವರಲ್ಲಿರ್ತಕ್ಕಂಥ ಒಂದು ಆತ್ಮಸ್ಥೈರ್ಯ, ಆತ್ಮಶಕ್ತಿ ಅದು ಅವರಲ್ಲಿ ಹುದುಗಿರುತ್ತೆ, ಅವರ ಮುಖ ಭಾವನೆ ಚೇರಿಯಲ್ಲಿ ಕಾಣುತ್ತೆ ಅನ್ನತಕ್ಕಂಥ ಭಾವನೆಯಿಂದ ಕೆಲವೊಂದು ತೋರ್ಪಡಿಸುತ್ತೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಪ್ರತಿಯೊಬ್ರು ನನ್ನಿಂದ ಏನಾಗುತ್ತೆ ಸಮಾಜ, ನಾನೇನ್ ಸಾಧನೆ ಮಾಡಬಲ್ಲೆ, ಏನು ನನ್ನ ಕೈಲಿ ಆಗಲ್ಲ, ಒಬ್ಬನಿಂದ ಸಮಾಜ ತಿದ್ದಕ್ಕಾಗಲ್ಲ ಅನ್ನತಕ್ಕಂಥ ಭಾವನೆಯಿಂದ ಮಹಾತ್ಮ ಗಾಂಧೀಜಿಯವರು ಇದ್ದಿದ್ರೆ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬರ್ತಿರ್ಲಿಲ್ಲ. ನಿಜಾಲು ನನಗೆ ಒಂದು 45 ಮಿನಿಟ್ಸ್ ನಾನು ನಿಜಲ್ಲ ಆ ಕ್ಲಿಪ್ ಆರ್ಟ್ ನೋಡ್ತಿದ್ದಾಗ ಕೆಲವೊಂದು ಕನ್ಸಿರ್ಬೋದು, ಏನ್ ಕಿರಣ್ ಅವ್ರು ಕರ್ಕೊಂಡ್ ಕುಣಿಸ್ಬಿಟ್ಟು ಕತೆ ಹೇಳ್ತಾ ಇದಾರ, ಯಾವ್ದು ಫಿಲಮ್ ಬಿಡ್ತಾ ಇದ್ದೀರಾ, ಎಲ್ಲ ಆಚೆ ಇರ್ಬೋದಾಯ್ತು, ಕೆಲವೊಂದು ನಿದ್ದೆ ಮಾಡಿರ್ಬೋದು, ಇಲ್ಲ ಯಾವ್ದೋ ಮೊಬೈಲ್ ಇದ್ದಾಗ ಅದು ಸೈಲೆಂಟ್ ಮಾಡಿ ಇಟ್ಕೊಂಡು ನೋಡ್ತಿರ್ಬೋದು. ಬಟ್ ಆದಾಗ ನಾವು ಕಲ್ಪನೆ ಯಾಕಂದ್ರೆ ನಿಜವಾದ ಸಮಾಜ ಸೇವಕರು, ನಿಜವಾದ ಸಮಾಜದ ಕಾಳಜಿ ಉಳ್ಳವರು ಅದನ್ನ ನೋಡಿದಾಗ ಒಬ್ಬ ಸಾಮಾನ್ಯ ಮನುಷ್ಯ ಬೆಳಬಂದ ರೀತಿ, ಅವ ಮನುಷ್ಯ ಮನಸ್ಸು ಪಟ್ರೆ ಅವನು ದಾಸನಾಗಿ ಬೇಕಾದ್ರೆ ಕೆಲಸ ಮಾಡಬಲ್ಲ, ದಿವಾನನಾಗಿ ಬೇಕಾದ್ರೆ ಕೆಲಸ ಮಾಡಬಲ್ಲ ಅನ್ನತಕ್ಕಂಥ ಒಂದು ಈ ಸುದಿನ ಏನು ಮಹಾತ್ಮ ಗಾಂಧೀಜಿಯವರ ಸುದಿನ, ಈ ಸ್ವರ್ಣ ದಿನ ನಿಜಾಗ್ಲೂ ನಮ್ಮ ಜೀವನಕ್ಕೆ ಆದರ್ಶರಾಗಬೇಕು.
ಯಾಕಂದ್ರೆ ಇಲ್ಲಿ ಬಂದಿರತಕ್ಕಂತ ನೂರಾರು ಜನ ಆ ಆದರ್ಶಗಳನ್ನ ನಾವು ಪಡ್ಕೊಂಡಾಗ ನಾವು ಪ್ರತಿಯೊಬ್ಬರಿಗೆ 10 ಜನನ ಆದರ್ಶನ ನಾವು ಅದನ್ನ ನಾವು